ನಿಖಿಲ್ ಕುಮಾರಸ್ವಾಮಿಯನ್ನ ಜಾಲಾಡಿದ ಯುವ ಕಾಂಗ್ರೆಸ್ನ ಮಂಜುನಾಥ್ ಚಾಲೆಂಜ್ ಮಾಡೋ ಮುನ್ನ ಡಿಕೆ ಬಗ್ಗೆ ಅವರ ಅಪ್ಪನನ್ನ ಕೇಳಲಿ ನಿಖಿಲ್ ಕುಮಾರಸ್ವಾಮಿ ಜಾಲಾಡಿದ ಯುವ ಕಾಂಗ್ರೆಸ್ನ ಮಂಜುನಾಥ್ ಚಾಲೆಂಜ್ ಮಾಡೋ ಮುನ್ನ ಡಿಕೆ ಬಗ್ಗೆ ಅವರ ಅಪ್ಪನ್ನ ಕೇಳಲಿ ನಿಖಿಲ್ ಕುಮಾರಸ್ವಾಮಿ ತೋಟ ಇದೆ ಅದಕ್ಕೆ ಬೇಡ ಅಂತಿದ್ದಾರೆ. ಕುಮಾರಸ್ವಾಮಿ ಸಂಬಂಧಿಕರ ಸಾವಿರಾರು ಎಕರೆ ಜಾಗ ಇದೆ, ಅದಕ್ಕೆ ರೈತರು ಉದ್ಧಾರ ಆಗಬಾರ್ದಾ? ರೈತರು ಚೆನ್ನಾಗಿ ಬಟ್ಟೆ ಹಾಕಬಾರ್ದಾ? ನಿಖಿಲ್ ಕುಮಾರಸ್ವಾಮಿ ಅವರೇ, ನೀವು ಮಣ್ಣಿನ ಮಕ್ಕಳ ಉಳುಮೆ ಮಾಡ್ತೀರಾ? ನೀಟ್ ಬಗ್ಗೆ ಪ್ರಜ್ವಲ್ ಬಗ್ಗೆ ಮಾತನಾಡಲು ಆಗ್ತಿಲ್ಲ ಏಕೆ? ನಿಖಿಲ್ ಕುಮಾರಸ್ವಾಮಿ ಪ್ರಜ್ವಲ್ ಒಳಗೆ ಹೋಗಿದ್ದಕ್ಕೆ ನಿಖಿಲ್ ಕುಮಾರಸ್ವಾಮಿಗೆ ಖುಷಿ ಆಗಿದೆ ಅನ್ಸುತ್ತೆ. ಯುವ ಕಾಂಗ್ರೆಸ್ನ ಮಂಜುನಾಥ್ ನಿಖಿಲ್ ಕುಮಾರಸ್ವಾಮಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಚಾಲೆಂಜ್ ಮಾಡೋ ಮುನ್ನ ಡಿಕೆ ಶಿವಕುಮಾರ್ ಬಗ್ಗೆ ಅವರ ಅಪ್ಪನ್ನ ಕೇಳಿ, ಕುಮಾರಸ್ವಾಮಿ ಅವ್ರನ್ನ ಕೇಳಿ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಏನ್ ಮಾತನಾಡ್ತಾ ಇದಾರಲ್ಲ ಇವರು, ಅಲ್ಲಿ ಇವ್ರ ತೋಟನೂ ಇದೆ, ಸಂಬಂಧಿಕರ ಜಾಗನೂ ಕೂಡ ಇದೆ, ಹಾಗಾಗಿ ಅದ್ರ ಬಗ್ಗೆ ಅವ್ರು ಧ್ವನಿ ಎತ್ತಾ ಇದ್ದಾರೆ. ರೈತರು ಉದ್ಧಾರ ಆಗ್ಬಾರ್ದಾ? ಚೆನ್ನಾಗಿ ಬಟ್ಟೆ ಹಾಕಬಾರ್ದಾ? ನಿಖಿಲ್ ಕುಮಾರಸ್ವಾಮಿ, ನೀವು ಎಷ್ಟರ ಮಟ್ಟಿಗೆ ಹೋಗಿ ತೋಟದಲ್ಲಿ ಕೆಲಸ ಮಾಡಿದೀರಾ ಅಂತ ಕೇಳಿದ್ದಾರೆ. ಪಾಪ ಅವ್ರೇನಾಗಿದೆ, ಈಗ ಯುವ ನಾಯಕ ಅಂತ ಮಗನ್ ಬಿಟ್ಟಿದ್ದಾರೆ. ಮಗನಿಗೆ ಕಾಮನ್ ಮ್ಯಾನ್ ಅಂತೆ. ಕಾಮನ್ ಮ್ಯಾನ್ ಅಂದ್ರೆ ಯಾರು? ಕಾಮನ್ ಮ್ಯಾನ್ ಯಾರು ಕೂಡ ಎಕ್ಸ್ ಚೀಫ್ ಮಿನಿಸ್ಟರ್ ಮನೆಯಿಂದ ಬರಲ್ಲ, ಎಕ್ಸ್ ಪ್ರೈಮ್ ಮಿನಿಸ್ಟರ್ ಮನೆಯಿಂದ ಬರಲ್ಲ. ಕಾಮನ್ ಮ್ಯಾನ್ ಯಾರಾದ್ರೂ ಕೂಡ ಯಾವ್ದೋ ಬಡವ್ರ ಮನೆಯಿಂದ ನಾರ್ಮಲ್ ಕೆಲಸ ಮಾಡ್ಕೊಂಡು ದುಡ್ಕೊಂಡು ಅವನ ಕ್ವಶನ್ ಮಾಡ್ತಾರೆ. ಅದು ಕಾಮನ್ ಮ್ಯಾನ್. ಅದು ಕಾಮನ್ ಮ್ಯಾನ್ ಯಾಕೆ ಕೇಳ್ತಾರೆ ಅಂದ್ರೆ, ಎನ್ಡಿಎ ಸರ್ಕಾರ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಯಾವ ರೀತಿ ಜಾಬ್ ಅನ್ನ ಪ್ಲಾನ್ ಮಾಡಿದೆ, ಏನ್ ತೊಂದರೆ ಆಗಿದೆ, ಅವ್ರ ಪರ ಯಾಕೆ ನಿಲ್ತಾ ಇಲ್ಲ? ಅವರು ನೀಟ್ ವಿಚಾರಕ್ಕೆ ಯಾಕೆ ಮಾತಾಡ್ತಾರೆ ಕಾಮನ್ ಮ್ಯಾನ್? ಅದೆಲ್ಲ ಕನ್ನಡ ಅಂತೆ. ಹೌದಪ್ಪ, ಎನ್ಡಿಎ ವೆಲ್ಕಮ್ ಮಾಡಿದೆ, ಬಿಜೆಪಿ ಬ್ಯಾನರ್ಗಳೆಲ್ಲ ಕನ್ನಡನೂ ಇಲ್ಲ. ಕನ್ನಡದ ಬಗ್ಗೆ ಮಾತಾಡ್ಬೇಕಲ್ಲ ಕನ್ನಡದ ಯುವಕರಿಗೆ ಅವ್ರು ಇಷ್ಟ ಬಂದಂಗೆ ಹೇಳ್ಕೊಂಡ್ರೆ ಕನ್ನಡದ ಯುವಕ ಅಲ್ಲ. ಸಮಸ್ಯೆ ಎಲ್ಲಿರುತ್ತೆ ಅಲ್ಲಿ ಬಂದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು, ಅದು ಕನ್ನಡದ ಯುವಕದ ಕೆಲಸ. ನೀವು ಡಿ ಕೆ ಶಿವಕುಮಾರ್ ಅವ್ರಿಗೆ ಚಾಲೆಂಜ್ ಮಾಡಿದ್ರೆ ಪಾಪ ಅವ್ರಿಗಿನ್ನ ಗೊತ್ತಿಲ್ಲ ಅನ್ಸುತ್ತೆ. ಒಂದ್ಸಲ ಮನೆಯಲ್ಲಿ ತಂದೆ ಇದ್ದಾರೆ, ತಾತ ಇದ್ರೆ ಕೇಳಿ, ಅವ್ರಿಗೆ ಯಾವ ರೀತಿ ಪಾಠ ಕೊಟ್ಟಿದ್ದಾರೆ. ರೈತರ ಮಗ ದುಡ್ಡು ಬಟ್ಟೆ ಹಾಕ್ಬಾರ್ದ? DCM ಅವ್ರ ಜೊತೆ ಮೀಟಿಂಗ್ ಅಲ್ಲಿ ಕುಂತವ್ರೆಲ್ಲ ಅವರೆಲ್ಲ ರೈತರ ಮುಖಗಳಂತಂದ್ರೆ ಇವ್ರಿಗೆ ಫಸ್ಟ್ ಇವ್ರ ಅದೇ ಸ್ಟೇಟಸ್ ಅಂತಲ್ಲ, ಇವ್ರ ಸ್ಟೇಟಸ್ ಏನ್ರಿ? ಮಣ್ಣಿನ ಮಕ್ಳು ರೈತ ಆಯ್ತಪ್ಪ. ರೈತ ಅದನ್ಗೆ ಹುಳ್ಳಿ ಯಾವ ಹೊಲಕ್ಕೆ ಹಾಕ್ತಾರೆ, ಗದ್ದೆ ಯಾವ ಬೆಳಕ್ ಬರ್ತಾರೆ, ಸೆಡ್ಡೆ ಭತ್ತ ಅಂದ್ರೆ ಏನು, ನಾಟಿ ಅಂದ್ರೆ ಏನು ಅಂತ ಬಂದವ್ರು ಎರಡೆ ಕುಟುಂಬ ಮಾತಾಡಿ. ಆಗ ರೈತ ಹೇಳಿ. ಕುಂಟೆ ಯಾವಾಗ ಹೊಡಿತಾರೆ ಅಂತ ಹೇಳಿ, ಅವಾಗ ರೈತ ಅಂತ ಹೇಳಲ್ಲ. ನೀವು ರೈತರ ಮಗ, ಮಣ್ಣು ಮಗ ಅನ್ನೋದು ರೈತರ ಬಗ್ಗೆ ಯಾಕೆ ಕೆಟ್ಟಾಗ ಮಾತಾಡ್ತೀರಾ? ರೈತ ಒಳ್ಳೆ ಬಟ್ಟೆನೆ ಹಾಕ್ಬಾರ್ದ? ಒಳ್ಳೆ ಕಾರ ಓಡಾಡ್ಲೇಬಾರ್ದ? ಬಿಡ್ದಿಯ ಅಕ್ಕಪಕ್ಕ ಇರುವಂತ ರೈತರು ಎಲ್ಲ ದುಡ್ದಿದ್ದಾರೆ, ಬೆಳೆದಿದ್ದಾರೆ, ಇವಾಗ ಹಾಕೊಂತಾರೆ. ರೈತರು ಅವ್ರ ಮುಖ ನೋಡಿ ಅಂತ ಬೇರೆ ರೈತರು ಬರ್ತಾರ ಕಾಣ್ತಲ್ಲ ಅವರು, ಅವ್ರ ಮುಖ ನೋಡಿ ಅಂತ. ಈ ರೀತಿ ಈಗ ಏನಾಗಿದೆ, ಇವ್ರಿಗೆ ನೀಟ್ ವಿಚಾರಕ್ಕೆ ಧ್ವನಿ ಎತ್ತಕ್ ಆಗ್ತಾ ಇಲ್ಲ, ಉದ್ಯೋಗ ವ್ಯವಸ್ಥೆಗೆ ಧ್ವನಿ ಎತ್ತಕ್ ಆಗ್ತಾ ಇಲ್ಲ. ಅದೇ ಕಾರಣ ಬಿಡ್ಲಿ, ಪ್ರಜ್ವಲ್ ರೇವಣ್ಣನ ಬಗ್ಗೆ ಹೇಳಕ್ ಆಗ್ತಾ ಇಲ್ಲ. ಇವರು ಮನೇಲೇ ಇದೆಯಲ್ಲ ದೊಡ್ಡ ಭೂತ ಮನೆ, ಅದನ್ನ ಹೇಳಕ್ ಆಯ್ತು, ಅದನ್ನ ಬಿಟ್ಬಿಡು. ಅದನ್ನ ಹೇಳಕ್ ಯಾಕೆ ಆಗ್ತಾ ಇಲ್ಲ ಹೇಳಿ? ಅಣ್ಣಂಗ್ ಒಳ್ಳೆ ಖುಷಿಯಾಗಿದೆ, ರಾಜ್ಯದ ಪ್ರಾದೇಶಿಕ ಪಕ್ಷ ಒಂದೇ ಇರೋದು, ನಾನು ಒಬ್ಬನೇ. ಈಗ ಹೆಂಗೋ ಪ್ರಜ್ವಲ್ ರೇವಣ್ಣ ಭಾರಿ ಹೆಸರು ಮಾಡ್ಬಿಟ್ಟಿದ್ದ, ಅಲ್ಲಿ ಏನೋ ತಪ್ಪು ಮಾಡಿ ಹೊಳಿಕ್ ಹೋಗ್ಬಿಟ್ಟಿದ್ದಾನೆ. ಈಗ ನಂದೇ ರಾಜ್ಯ, ನಮ್ಮ ಅಪ್ಪಂದೇ ಎಲ್ಲ. ಹೆಂಗಿದ್ರು ಮನೇಲಿ ಎಲ್ಲ ಸೀಲು ಸೈನ್ಯ